ವೆಲ್ಕಮ್ ಟು ಡೇ 2. ನಾವೆಲ್ಲ ರೆಡಿ ಆಗಿದ್ದೀವಿ. ಕೋಚ್ ಬಂದು 7 ಗಂಟೆಗೆ ಡಬ್ 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 ಅಂತ ಹೊಡೆದು ಎಪ್ಸಿ ಫೈನಲಿ ಮುಂಚೆನೆ ನಾನು ರೆಡಿ ಆಗಿದ್ದೆ. ಇವಳು ಎದ್ದು 5 ಗಂಟೆಗೆ ಫುಲ್ ಸೌಂಡ್ ಮಾಡಿ ರೂಮಲ್ಲಿ ಇರೋರ ಹತ್ರ ಬೈಸ್ಕೊಂಡು ಸ್ನಾನ ಮಾಡ್ಕೊಂಡು ಎಲ್ಲ ಮಾಡಿದಾಳೆ. ಬಟ್ ಸ್ಟಿಲ್ ರೆಡಿ ಆಗಿದ್ದೀವಿ. ಇವಾಗ ಒಂದು ಫೋಟೋ ಸೆಕ್ಷನ್ ನಡೀತಾ ಇದೆ. ಸ್ಪೀಕರ್ ಕೂಡ ತಂದಿದ್ದಾರೆ. ಇವಾಗ ಸ್ಪೀಕರ್ ಹಾಕೊಂಡು ಒಂದ್ ರೌಂಡ್ ಡ್ಯಾನ್ಸ್ ಮಾಡ್ಬೇಕು. ಓಕೆ. My girls are ready. Oh, yes. We ready for second day trip. ಈ ಸಾಂಗ್ ಗೆ ನಾವು ರೀಲ್ಸ್ ಮಾಡಬೇಕು ಅಂತ ಇದೀವಿ. ಆಫ್ ಮಾಡ್ಬಿಟ್ರು. ಸೊ ಏನಕ್ಕೆ ಅವಳಿಗೆ ಹಂಗ್ ಬೈತಿದ್ದೆ? ಸಾಯ್ತಾ ಗಂಡ ಹೆಂಡತಿನ ಗೊಳಿಕೋತಾಳಲ್ಲ ಹಂಗ್ ಗೊಳಿಕೋತಾಳ. ಅನುಷ ಇದಕ್ಕೇನು ವಾಪಸ್ ಕೊಡಲ್ವಾ? ಅವ್ಳು ಕಟ್ಕೊಂಡು ನಾನು ಮಾತ್ರ ಪುಣ್ಯವಂತ. ಸೊ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಡೇ 2ನ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ರೂಮ್ ವೆಕೇಟ್ ಮಾಡಿ ಹೊರಟ್ವಿ. ಸೊ ಆನ್ ದ ವೇ ಬೆಳಗ್ಗೆ ನಾಳೆಯಿಂದ ನಾವು ಪ್ಲೇಸ್ ನೋಡಿಲ್ಲ. ನಾಳೆ ನಿದ್ದೆ ಮಾಡ್ತಿದ್ದಾರೆ. ಸೊ ಫಸ್ಟ್ ಪ್ಲೇಸ್ ನಾವು ಹೋಗಿದ್ದು ಪಿಲ್ಲರ್ ರಾಕ್ ವ್ಯೂ ಪಾಯಿಂಟ್. ಇಲ್ಲಿ ರಾಕ್ ಎಲ್ಲ ಪಿಲ್ಲರ್ ಥರ ಕಾಣಿಸುತ್ತೆ. ಸೊ ಇದಕ್ಕೆ ನೇಮ್ ಪಿಲ್ಲರ್ ರಾಕ್ ವ್ಯೂ ಪಾಯಿಂಟ್ ಅಂತ ಇಟ್ಟಿದ್ದಾರೆ. ನೀವು ನೋಡ್ಬೋದು ಅಲ್ಲಿ ರಾಕ್ಸ್ ಇರೋ ಶೇಪ್ ಆಗಿರ್ಬೋದು. ಇಟ್ಸ್ ಸೇಮ್ ಲೈಕ್ ಅ ಪಿಲ್ಲರ್ ಆ್ಯಂಡ್ ಓವರ್ ಆಲ್ ವ್ಯೂ ಇಸ್ ಸೋ ನೈಸ್. ಕೋತಿ ಇರೋದು ನೋಡಿದ್ದೀರಾ? 3 ಆನೆ ಇರೋದು ನೋಡಿದ್ದೀರಾ? ಅದೊಳ್ಳೆ ಕೆಟ್ಟದಿನ ಕೇಳಬಾರ್ದು. 4 ಇಲ್ಲೊಬ್ಳಿದೆ. ನಾನು ಆನೆ ತರ ಮೇಲೆತ್ತು ಹೇಳಿ ಏನೋ ಹೇಳ್ತಿದ್ರಲ್ಲ ಮಂಜುನಾಥ್ ಅವರೇ. ಮಂಜುನಾಥ್ ಅವ್ರು ಸಜೆಷನ್ ಕೊಡ್ತಿದ್ದಾರೆ. ಗುಣಕ್ಕೆ ಬಂದಿದ್ದೀವಿ ನಾವು. ಫುಲ್ ರಶ್ ಇದೆ. ಸೊ ಸಂಡೇ ವೀಕೆಂಡ್ ಅಂತೂ ಪ್ಲಾನ್ ಮಾಡಬೇಡಿ, ವೀಕ್ ಡೇಸ್ ಪ್ಲಾನ್ ಮಾಡಿ ಅಂತ ಹೇಳಿದ್ರು. ಇದೆ ಅಂತ ನಾವು ಲಾಗಲ್ಲಿ ಆಗ್ತೀವಿ. ಇವಾಗ ನೀವೇ ಒಂದ್ಸತಿ ಚೆಕ್ ಮಾಡ್ಕೊಂಡು ರಜೆ ಹೋದ್ರು ಪರವಾಗಿಲ್ಲ, ವೀಕ್ ಡೇಸ್ ಅಲ್ಲಿ ಬನ್ನಿ, ಆರಾಮಾಗಿ ನೋಡ್ಕೊಬಹುದು. ಹಾ, ಸೊ ಗುಣಕ್ಕೆ ತೋರಿಸ್ತಾ ಇದೀವಿ. ನೋಡಿ ಎಷ್ಟು ಕ್ಯೂ ಇದೆ ಅಂತ ನೀವೇ ನೋಡಿ. ಸಂಜೆ ತುಂಬ ಕ್ಯೂ. ನಾವು ಬೇಗನೆ ಬಂದಿದ್ದೀವಿ. ಎಷ್ಟು ಕ್ಯೂ ಇದೆ, ಎಷ್ಟು ರಶ್ ಇದೆ. ಜನ ಜಾತ್ರೆ. ನಾವ್ ಎಲ್ಲಿ ಫೋಟೋ ತಗೊಳಕ್ಕಾಗುತ್ತೋ, ಎಲ್ಲಿ ಹೋಗಕ್ಕಾಗುತ್ತೋ ಏನು ಗೊತ್ತಿಲ್ಲ. ಎಲ್ಲ ಕಡೆ ಕ್ಲೋಸು. ಮಂಚ ಮೇಲೆ ಬಾಯ್ಸ್ ತರ ಎಂಟ್ರಿ ಎಲ್ಲ ಇಲ್ಲ. ಇದು ಮಿಯರ್ ಪಾಯಿಂಟ್ ಅಂತ. ಸೊ ಇಲ್ಲಿ ವ್ಯೂ ತುಂಬ ಚೆನ್ನಾಗಿರುತ್ತಂತೆ. ಬಟ್ ಅನ್ಫಾರ್ಚುನೇಟ್ಲಿ ಫಾಗ್ ಕವರ್ ಆಗಿದ್ದರಿಂದ ನಮಗೆ ನೋಡೋಕ್ಕೆ ಸಿಕ್ಕಲಿಲ್ಲ. ಅಟ್ಲೀಸ್ಟ್ ಇಷ್ಟಾದರೂ ಕಾಣ್ತಿದೆ. ನಾವಿದ್ದು ಒಳಗೆ ಹೋಗಿ ಆಚೆ ಬರೋಷ್ಟರಲ್ಲಿ ಕಂಪ್ಲೀಟಾಗಿ ಕವರ್ ಆಗಿಬಿಡಿತ್ತು. ಫುಲ್ ಫಾಗ್ ಕವರ್ ಆಗಿದೆ. ನಾವು ಬಂದಾಗ ಇಷ್ಟಿರಲಿಲ್ಲ. ಸಖತ್ ಚಳಿ ಆಗ್ತಿದೆ. ಎಲ್ಲ ಪ್ಯಾಕ್ ಆಗಿದ್ರು. ಬಜೆಟ್ ಫ್ರೆಂಡ್ಲಿ ಕಾಶ್ಮೀರ್ ಅಂತ ಹೇಳ್ಬೋದು. ಬಜೆಟ್ ಫ್ರೆಂಡ್ಲಿ ಕಾಶ್ಮೀರ್. ಅಮೃತಂಗೆ ಜೈ, ಅಮೃತಂಗೆ ಜೈ. ನಾವೆಲ್ಲ ಫಾಗ್ನ ಎಂಜಾಯ್ ಮಾಡಿಕೊಂಡು, ವ್ಯೂನ ಎಂಜಾಯ್ ಮಾಡಿಕೊಂಡು, ಫ್ರೆಂಡ್ಸ್ ಜೊತೆ ಎಲ್ಲ ಗ್ರೂಪ್ ಫೋಟೋಸ್ ತೊಗೊಂಡು, ಸಿಂಗಲ್ ಫೋಟೋಸ್ ತೊಗೊಂಡು. ಗರ್ಲ್ಸ್ ಅಂದರೆ ಗೊತ್ತಲ್ಲ, ಬಟ್ ದ ವೆದರ್ ವಾಸ್ ಸೋ ಗುಡ್ ಆ್ಯಂಡ್ ದಿಸ್ ಇಸ್ ಅವರ್ ಫೇವ್ರೆಟ್ ಗ್ರೂಪ್ ಫೋಟೋ. ನೆಕ್ಸ್ಟ್ ನಾವು ಹೋಗಿದ್ದೆ ಪೈನ್ ಫಾರೆಸ್ಟಿಗೆ. ದಿಸ್ ಇಸ್ ಫುಲ್ ಆಫ್ ಟ್ರೀಸ್ ಆ್ಯಕ್ಚುಲಿ ಆ್ಯಂಡ್ ಹಾರ್ಸ್ ರೈಡ್ ಕೂಡ ಅವೈಲಬಲ್ ಇತ್ತು. ನಾವು ನೋಡಿ ಎಲ್ಲ ಆದಮೇಲೆ ಇದು ಕಂಪ್ಲೀಟಾಗಿ ಫಾಗಲ್ಲಿ ಕವರ್ ಆಗೋಯಿತು. ನೆಕ್ಸ್ಟ್ ಆ್ಯಕ್ಚುಲಿ ಅಲ್ಲೇ ಹತ್ತಿರ ಇತ್ತು ಒಂದು ಚರ್ಚ್. ಆ್ಯಕ್ಚುಲಿ ಇದು ಡೇ 1 ಕೋಕಸ್ ವಾಕ್ ಆದಮೇಲೆ ಅಲ್ಲೇ ಒಂದು ಚರ್ಚ್ ಇತ್ತು. ಸೊ ನಾವೆಲ್ಲರೂ ಚರ್ಚ್ ವಿಸಿಟ್ ಮಾಡೋಣ ಅಂತ ಸಡನ್ ಪ್ಲ್ಯಾನ್ ಇದು ಆ್ಯಕ್ಚುಲಿ ನಮ್ಮದು. ಸೊ ಎಲ್ಲರೂ ಚರ್ಚ್ ಒಳಗೆ ಹೋದ್ವಿ. ಸೊ ನಾವು ಚರ್ಚ್ ಒಳಗೆ ಹೋಗಿದ ತಕ್ಷಣ ಇಟ್ ವಾಸ್ ಫುಲ್ಲಿ ಡೆಕೋರೇಟೆಡ್ ಆ್ಯಕ್ಚುಲಿ. ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ ಎಲ್ಲ ಇತ್ತಲ್ಲ, ಸೊ ರೀಸೆಂಟಾಗಿ ಸೊ ಅವಾಗ ಡೆಕೋರೇಟ್ ಮಾಡಿದ್ದು ಅನಿಸುತ್ತೆ. ಸೊ ನೋಡ್ತಿರ್ಬೋದು ಈ ಥರ ಡೆಕೋರೇಟ್ ಮಾಡಿದರು ಚರ್ಚ್ನ ಸೋ ಬ್ಯೂಟಿಫುಲ್ಲಿ. ಆ್ಯಂಡ್ ನಾವೆಲ್ಲ ಒಳಗೆ ಕೂತು ಸ್ವಲ್ಪ ನನ್ನ ಫ್ರೆಂಡ್ಸ್ ಎಲ್ಲ ಪ್ರೇ ಮಾಡಿ ಆಮೇಲೆ ಏನೇನೋ ಮಾಡಿದ್ರು, ನಂಗೆ ಗೊತ್ತಿಲ್ಲ. ಸೊ ದಿಸ್ ಇಸ್ ಹೌ ದ ಚರ್ಚ್ ವಾಸ್. ಎಷ್ಟೆಲ್ಲ ಕಷ್ಟಪಟ್ಟು ಫೋಟೋ ಕ್ಯಾಪ್ಚರ್ ಮಾಡ್ತಿದ್ದಾರೆ ನೋಡಿ.
ಯು ವಾಂಟ್ ಟು ಟೆಲ್ ರಿಗಾರ್ಡಿಂಗ್ ಅವರ್ ಫೋಟೋಗ್ರಫಿ? ಫೋಟೋ ಕ್ಯಾಪ್ಚರ್ ಮಾಡ್ತಾ ಇರೋದು ಅಮೃತಗೋಸ್ಕರ. ಅಮೃತಗೋಸ್ಕರ. ಈ ರೇಂಜ್ಗೆ ನನ್ನ ಬಿಟ್ರೆ ಹಿಂಗೆ ಎಳ್ಕೊಂಡೇ ಬಿಡ್ತಾಳೆ. ಇವಾಗ ಮ್ಯೂಸಿಯಂಗೆ ಬಂದಿದ್ದೀವಿ. ಇವಳು ಮತ್ತೆ ಅನುಷಾ ಅಂತ. ಸೊ ನೀವು ಅವರಿಬ್ಬರನ್ನೇ ಜಾಸ್ತಿ ನೋಡ್ತೀರಾ ನನ್ನ ಬ್ಲಾಗ್ ಅಲ್ಲಿ. ಸೊ ಯು ಮಸ್ಟ್ ಬಿ ಹ್ಯಾಪಿ. ಹೊಸ ಮುಖ. ಅನುಷಾನ ನೋಡ್ತಾ ಇಲ್ಲ, ಅನುಷಾ ಬಿಹೈಂಡ್ ದ ಕ್ಯಾಮ್ರಾ ಇದ್ದಾರೆ, ಕ್ಯಾಪ್ಚರಿಂಗ್ ಎವ್ರಿ ಒನ್. ಬ್ಯೂಟಿಫುಲ್ ಗರ್ಲ್ಸ್ ನ ಕ್ಯಾಪ್ಚರ್ ಮಾಡ್ತಾ ಇರೋದೇ ಅನುಷಾ. ವೆಲ್ಕಮ್ ಶಿಶು. ಗೈಸ್ ಇದೆಲ್ಲ ರಿಯಲ್ ಅಂತೆ, ನಂಗೆ ನೋಡಕ್ಕೆ ಭಯ ಆಗ್ತೈತೆ. ಗೈಸ್ ಮಂತ್ ಬೈ ಮಂತ್ ಸ್ಟೋರ್ ಮಾಡಿರುವಂಥದ್ದು. ಇಲ್ಲಿ 1 to 3 months. ಯಪ್ಪ ಗೈಸ್ ಇನ್ ಫಸ್ಟ್ ಮಂತ್ ನೋಡಕ್ಕೆ ಯಪ್ಪ. ಸಿ ಗೈಸ್ ಎಲ್ಲ ಪ್ರಾಣಿಗೂ ಇದೆ ಇಲ್ಲಿ. ಚಿಕನ್ ಗ್ರೋತ್, ಫಿಶ್ ಎಗ್. ಚಿಕನ್ ಗ್ರೋತ್ ಅಲ್ಲ, ಚೀಕ್ಸ್ ನಾನು ಚಿಕನ್ ಅನ್ಕೊಂಡ್ಬಿಟ್ಟೆ. ಕ್ರೊಕೊಡೈಲ್. ಯಪ್ಪ ಇದು ನೋಡಕ್ಕೆ ನಂಗೆ ಭಯ ಆಗ್ತೈತೆ. ಹಾಗಿಲ್ಲ ತಾನೆ, ಈ ಕಡೆ ಬ್ರೈನ್ ಎಲ್ಲ ಇದೆ. ಪ್ಲೀಸ್ ಟೇಕ್ ಓವರ್ ಮಾಡ್ತೀವಿ ವ್ಲಾಗ್ನ, ನಂಗೆ ಇಷ್ಟ ಆಯ್ತಿಲ್ಲ. Okay guys, this is all a human related, human and animals related models, live storing models. Guys, human skull you can see. Rotating bat, rabbit, cat, monkey. Yes, you can see snake also stored in formaldehyde solution. ಹಿಂಗಿದೆ, ನಂಗೆ ಭಯ ಆಗುತ್ತೆ. ನಂಗೆ ಸ್ನೇಕ್ ಅಂದ್ರೆ ಇಷ್ಟ ಇಲ್ಲ. ವಾಟ್ ಇಸ್ ದಿಸ್? ಸ್ನೇಕು, ಕ್ರ್ಯಾಬ್ ನಂಗೆ ಇಷ್ಟ ತಿನ್ನಕ್ಕೆ. ವಾಟ್ ಇಸ್ ದಿಸ್? ಕ್ರೊಕೊಡೈಲ್ ಹೆಡ್. ಓಕೆ. ಡಾಲ್ಫಿನ್ ಬಾಡಿ ಬೋನ್. See. Crocodile fish. Explain ಮಾಡ್ತೀಯಾ ಕೌಸು? ವಾಟ್ ಇಸ್ ದಟ್? ವಾಟ್ ಯು ಆರ್ ಸೇಯಿಂಗ್? ಯಾವ ಥರ ಬರ್ಡ್ಸ್ ಇದೆ ಎಲ್ಲ ಬರ್ಡ್ಸ್ ಸ್ಟೋರ್ ಮಾಡಿದ್ದಾರೆ. ಇದೆಲ್ಲ ಮಾಡೆಲ್ ಅಷ್ಟೇ. ಫಾರ್ ಎಕ್ಸಾಂಪಲ್ ಇಂಡಿಯನ್ ಬ್ಲೂ ರಾಕ್ ಎಲ್ಲ ಮಾಡೆಲ್. ಏನಿದು? ಏನೇನೋ ಬುಕ್ಕೆಲ್ಲ ಇಟ್ಟಿದ್ದಾರೆ. ಬುಕ್ಕು ನಿಮ್ಮ ಮೇಡಮ್ ಅವ್ರದ್ದು ಯೂಟ್ಯೂಬ್ ಚಾನಲ್ಲು. ನಮ್ಮ ಕೋಚ್ ಇದನ್ನೇ ನೋಡಿ 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 ಬೇಸತ್ತು ಅವ್ರದ್ದೇ ಅವ್ರ ಲೋಕದಲ್ಲಿದ್ದಾರೆ. ಬಟರ್ಫ್ಲೈ ನೋಡಿ. ಎಂಟಮೊಲಜಿ ಅಂತ ನಮ್ಮ ಕ್ಲಾಸ್. ನಂಗೆ ಸೈನ್ಸ್ ಗೊತ್ತಿಲ್ಲ. ಬಟರ್ಫ್ಲೈಸ್ನೆಲ್ಲ ಕಲೆಕ್ಟ್ ಮಾಡಿ ಸ್ಟಿಂಗ್ ಮಾಡಬೇಕಿತ್ತು. ಗೈಸ್ ನಾನು ಇದನ್ನು ಹೇಳ್ತೀನಿ. ಬಟರ್ಫ್ಲೈಸ್ನ ಮೋಲ್ಡ್ ಮಾಡಿ ಸ್ಟೋರ್ ಮಾಡಿದ್ದಾರೆ. ಇನ್ನು ಎಂಟಮೊಲಜಿನಲ್ಲಿ ಇದನ್ನು ಎಂಟಮೊಲಜಿ ಅಂತ ಬರುತ್ತೆ. ಇದೆಲ್ಲ ಸ್ಟಡಿ ಆಫ್ ಬರ್ಡ್ಸ್, ಇನ್ಸೆಕ್ಟ್ಸ್, ಪೆಸ್ಟ್, ದಟ್ ಈಸ್ ಕಾಲ್ಡ್ ಎಂಟಮೊಲಜಿ. ನಿಮಗೆ ಬೋರ್ ಆದರೆ 2x ಅಲ್ಲಿ ಓಡಿಸ್ಕೊಂಬಿಡಿ ವಿಡಿಯೋನ. ತುಂಬ ಇನ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅಲ್ಲಿ ನೋಡಿ ನಮ್ಮ ವಂಶಸ್ಥರಿದ್ದಾರೆ. ಹಾಯ್, ಸೇ ಹಾಯ್. ಫ್ರೆಂಡ್ಗೆ ಹಾಯ್ ಮಾಡ್ತಾ ಇದ್ದಾರೆ. ಬಿಹೈಂಡ್ ದ ಕ್ಯಾಮ್ರಾ ಇರೋರು ಅನುಷನ್ ಫ್ರಂಟ್ ಇರೋರು ಕೌಸಲ್ಯ ಜೊತೆ ಆ ಮಂಕಿ. Hey, look at this cute baby.
ನಾನು ಇದೇ ತರ ಇದ್ದೆ Future ಅನ್ಸುತ್ತೆ ಅನುಷಾ ಮೇ ಬಿ baby ಅನುಷಾ ಬೇಬಿ ಫಸ್ಟ್ ಐ ಶುಡ್ ಗೆಟ್ ಮ್ಯಾರಿ ಆಮೇಲೆ ಬೇಬಿ. ಈ ವಾಟ್ ಇಸ್ ದಟ್? ಸರ್ ಇದೆಲ್ಲ ಬೀಟಲ್ ಫ್ಯಾಮಿಲೀಸ್. ಇದೆಲ್ಲ ನೀವು ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಕೊಕೊನಟ್ ಟ್ರೀನಲ್ಲಿ ಪ್ಲಾಂಟ್ ಅಲ್ಲಿ ಬರುತ್ತೆ. ಇಟ್ ಇಸ್ ಸೈನ್ಸ್ ಸ್ಟೂಡೆಂಟ್ಸ್ ಲೀಫ್ ನೆಲ್ಲ ಸ್ವಲ್ಪ ತಲೆಗಾಗ್ತಿರ್ತಾಳೆ. ಮಾಡುತ್ತೆ ಇದೆಲ್ಲ. ಹಿಂಗೆಲ್ಲ ಇದೆ ಅಪ್ಪ ನೋಡಕ್ಕೆ. ಬರ್ಡ್ ಎಗ್ ಅಂತೆ. ದಿಸ್ ಇಸ್ ಆಲ್ ನಾಟ್ ರಿಯಲ್ ಎಗ್ ಐ ಥಿಂಕ್ ಅಲ್ಲ? ನಾಟ್ ರಿಯಲ್ ಎಗ್. ರಿಯಲ್ ಎಗ್ ಅಲ್ಲ. ಅಲ್ಲಿ ಹೋಲ್ ಆಗಿದೆ ಆಲ್ರೆಡಿ. ನೋಡಲ್ಲಿ ಪ್ಲಾಸ್ಟಿಕ್ ಮಾಡಿ ಸುಮ್ಮನೆ ಹಿಂಗೆ ಇದಕ್ಕೆ ಇಟ್ಟಿರೋದಷ್ಟೇ. ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆಯಾ? ವೇಟ್ ಐ ವಿಲ್ ಝೂಮ್. ನೋಡಿ, ಇದು ಪ್ಲಾಸ್ಟಿಕ್ ತರ ಮಾಡಿ ಇಟ್ಟಿರೋದು. ದಿಸ್ ಇಸ್ ನಾಟ್ ಎ ರಿಯಲ್ ಎಗ್ ಐ ಥಿಂಕ್. ರಿಯಲ್ ಎಗ್ ಅಲ್ಲ ಅದು. ಏನಿದು ಕಿಂಗ್ ಕೋಬ್ರಾ ಅಂತೆ. ಹೌದು, ಚರ್ಮ. ಬೋ ಕಾಣಿಸ್ತಾ ಇದೆಯಾ? ಡು ಯು ವಾಂಟ್ ಟು ಸೇ ಸಮಥಿಂಗ್? Guys, we are best friends. Okay. Tom and Jerry's. Tom and Jerry's. And also close friends. Friend forever. Friend for long time. Friend for year time. ಏರ್ಟೆಲ್ Year time. ಅನ್ಲಿಮಿಟೆಡ್. Unlimited. ಜಗಳ ಕಾಯ್ದು ಬಿಟ್ಟಿರ್ತೀನಿ, ಜಾಸ್ತಿ ಕಾಯೋದು. ನಾನು ಅವಳು ಬೈತೀನಿ, ಅವಳು ನನಗೆ ಬೈತಾಳೆ. ಆಮೇಲೆ ಇಬ್ರು ಒಬ್ಬೊಬ್ಬರು ಚೆನ್ನಾಗಿ ಆಡ್ತಿರ್ತಾರೆ. ಯಾವಾಗಲೂ ಜಾಸ್ತಿ ಕಿತ್ತಾಡ್ತಾ ಇರ್ತೀವಿ. ಆಮೇಲೆ ಅಷ್ಟೇ. ಫೋಟೋ ತೆಗಿ. ಅನ್ಕೊಂಡ್ವಿ ಫೋಟೋ ಗೀಟ ಎಲ್ಲ ತೆಗಿಯಕ್ಕಾಗಲ್ಲ ಗೈಸ್. ನಿಂತ್ಕೊಳ್ಳಿ, ಬೇಗ 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 ನಿಂತ್ಕೋಬೇಕು. ಗ್ರೂಪ್ ಫೋಟೋ. ಓಕೆ ಮೇಡಮ್. ಕೌಸಲ್ಯ ಮೇಡಮ್ ಆರ್ಡರ್ ಮಾಡಿದ್ದಾರೆ. ನಾನು ಏನು ಫೋಟೋ ಹೋಗ್ಬಾರ್ದಂತೆ. ಇವಳು ನಾನು ಇಲ್ಲ ಅಂದ್ರೆ ಇರಲ್ಲ ಗೈಸ್. ನಂಗೆ ಟಾರ್ಚರ್ ಕೊಟ್ಟಿ ಕೊಟ್ಟಿ ಇಡ್ತಾಳೆ. ಸಾಕು. ಕಂದ ಬಂದು ಮಡಿಲು ಸೇರಿತ್ತು, ಗೂಡು ಸೇರಿತ್ತು. ತೋರ್ಸು. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ನೀರಲ್ಲಿ ಆಟ ಆಡಕ್ ಬಿಡಲ್ಲ, ಕಂಬಿ ಹಾಕ್ತಿದ್ದಾರೆ ಫುಲ್ಲು. ಸೊ ಒಳ್ಳೆ ವ್ಯೂ ಮಾತ್ರ. ನಾವಿವಾಗ ಎಲ್ಲೋಗ್ತಾ ಇದೀವಿ? ಗೇಮ್ಸ್ ಆಡಕ್ ಹೋಗ್ತಾ ಇದೀವಿ ಗಾಯ್ಸ್. ಅಲ್ಲಿ ಒಂದು ಗೇಮ್ ಸ್ಪಾಟ್ ಇದೆ, ಅಲ್ಲಿಗೆಲ್ಲರೂ ಇವಾಗ ಹೋಗ್ತಾ ಇದೀವಿ. ಅಮೃತ ಹಾಯ್. ನಾನ್ ಗೆಲ್ಲಿ ಅಂತ ವಿಶ್ ಮಾಡಿ. ನಾವು ಎಂಜಾಯ್ ಮಾಡಕ್ ಹೋಗ್ತಾ ಇದೀವಿ ಗಾಯ್ಸ್. ಓಕೆ ಬಾಯ್. ನಮ್ಮನ್ನು ಕೇರ್ ಮಾಡೋರು ಯಾರೂ ಇಲ್ಲ ಗೈಸ್. ಎಲ್ರಿಗೂ ಅವ್ರ ಬಾಯ್ ಫ್ರೆಂಡು ಎಲ್ಲರೂ ಕಾಲ್ ಮಾಡ್ತಾ ಇದ್ದಾರೆ. ಬಟ್ ನಮಗೆ ನೋ ಒನ್ ಎಲ್ಸ್, ಯಾರು ಇಲ್ಲ ಪಾಪ. ಯಾರೂ ಇಲ್ಲ ಗೈಸ್. ಬಂದಿರೋದು 2 ದಿನ ಟ್ರಿಪ್ಪಿಗೆ, ಆಗ್ಲೇ ಅವ್ರ ಫ್ಯಾಮಿಲಿಗಳನ್ನ ಮಿಸ್ ಮಾಡ್ಕೊಂಡು ವಿಡಿಯೋ ಕಾಲು. ನಮಗೆ ಯಾರು ಕಾಲ್ ಮಾಡೋರು. ನಾನು ಇದನ್ನ ಕೊಡಿಸ್ಬೇಕಂತೆ, ಅದು ನಾನೇ ಕೊಡಿಸ್ಬೇಕಂತೆ. ಕುಕ್ಕೀಸು ಅವ್ಳು ಬೈ ಮಾಡ್ಬೋದು, ಬಟ್ ಅದು ನಾನೇ ಕೊಡಿಸ್ಬೇಕಂತೆ. ಯಾಕೆ ಪುಟ್ಟಿ? ಓಕೆ, ನೀನ್ ಫೋನ್ ತಂದಿದ್ಯಾ, ಅದಕ್ಕೆ ನಾನು ಪೇ ಮಾಡ್ಬೇಕು. ನೋಡ್ಕೊಸಿ, ಇದು ನಾನೇ ಕೊಡಿಸ್ಬೇಕಂತೆ ಅವಳಿಗೆ. ಅದೇ ನಾನೇ ಕೊಡಿಸ್ಬೇಕಂತೆ. ಅವ್ಳು ತಗೋಬಹುದು, ಬಟ್ ಅದು ನಾನೇ ಕೊಡಿಸ್ಬೇಕು. ತುಂಬಾ ಕಾಸ್ಟ್ಲಿ ಇದಾರೆ. ಇನ್ನೊಂದ್ ಸ್ವಲ್ಪ ಇಲ್ಲೇ ಇದ್ರೆ ಈ ಅಂಗಡಿನೇ ಬೇಕು ಅಂತಾರೆ ಎಲ್ರು. ನಾನೇನು ತಗೊಳಲ್ಲ ಅಂತ. ಗೈಸ್ ನಾನು ಬಿಟ್ಟು ರಸಗುಲ್ಲ ತಿಂತಾ ಇದ್ದಾಳೆ ಗೈಸ್. ರಸಗುಲ್ಲದಂತ ಹುಡುಗಿ ರಸಗುಲ್ಲ ತಿಂತಾ ಇದ್ದಾಳೆ. ಟು ಆಲ್ ದ ಸುಷ್ಮಾ ಫಾಲೋವರ್ಸ್, ನಿಮ್ಮೆಲ್ರಿಗೂ ನಮ್ಮ ಕಡೆಯಿಂದ ಹಾರ್ಟ್. ನಾನು ಅದನ್ನ ಶೇರ್ ಮಾಡ್ಕೋತೀನಿ.
ಶಾಪಿಂಗ್ ಜೋರಾ? ಅಲ್ಲೂ ತಗೊಂಡ್ಲು ಇಲ್ಲೂ ತಗೊಂಡ್ಲು. ಕೊಡೈಕೆನಾಲ್ಗೆ ಬಂದು ಏನ್ ತಗೊಂಡಿದ್ದೀನಿ ಗೆಸ್ ಮಾಡಿ. ಏನ್ ತಗೊಂಡಿದ್ಯಾ? ಕಾಜಲ್ ಐಲೈನರ್. ಬೆಂಗಳೂರಲ್ಲಿ ಸಿಗಲ್ಲ ಅಂತ ಇಲ್ಲಿ ತಗೊಂಡವಳೆ. ನಮ್ಮ ಹುಡುಗಿರೆಲ್ಲ ಇಲ್ಲೇ ಶಾಪಿಂಗ್ ಅಲ್ಲಿ ಇದ್ದಾರೆ ಇವಾಗ ಸದ್ಯಕ್ಕೆ. ಇವರೆಲ್ಲ ನೋಡಕ್ ಅಷ್ಟೇ, ವಿಂಡೋ ಶಾಪಿಂಗ್ ಅಷ್ಟೇ ಅವ್ರದ್ದು. ಯು ಆರ್ ಬೈಯಿಂಗ್ ದಟ್. ಓ ಯಾಕೆ? ನೈಟ್ ಡಿನ್ನರ್. ಇವರು ಬ್ಯೂಟಿಫುಲ್ ಕಪಲ್ ನಮ್ಮ ಟ್ರಿಪ್ಪಲ್ಲಿ ಸಿಕ್ಕಿರೋರು. ಮೀಟ್ ದಮ್ ಮಂಜುನಾಥ್ ಆ್ಯಂಡ್ ರುಚಾ. ಎಸ್, ಆ್ಯಂಡ್ ಡಿನ್ನರ್ ಮುಗಿಸಿ ಇವಾಗ ನಮ್ಮ ಪಯಣ ಬೆಂಗಳೂರು ಕಡೆಗೆ. ಕೊಡೈಕೆನಾಲ್ ಟ್ರಿಪ್ಪಿಗೆ ಬಾಯ್ ಹೇಳ್ತಾ ಇದ್ದೀವಿ. ಬಾಯ್. ಸೂಪ್ ಖಾಲಿ ಮಾಡಿದೆ. ಕೌಸಲ್ಯ, ಫುಡ್ ಸೂಪರ್ ಆಗಿದ್ಯಾ? ಏನ್ ತಿಂತಾ ಇದೆಯಾ? ನಾನು ಚಿಕನ್ ಪೆಪ್ಪರ್ ಫ್ರೈ ತಿಂತೀನಿ. ಸೊ ಈ ವೆದರಿಗೆ ಹಾಂ, ಅಬ್ಬಬ್ಬ. ನಾನ್ ವೆಜ್ ಊಟ ತುಂಬ ಚೆನ್ನಾಗಿದೆ. ನೋಡೇ ಇಲ್ಲ ನಾನು. ಒಳಗಡೆ ಬಂದು ಊಟ ಮಾತ್ರ ಚೆನ್ನಾಗಿದೆ. ಬೆಸ್ಟ್ ನಾನ್ ವೆಜ್ ಊಟ ತುಂಬ ಚೆನ್ನಾಗಿದೆ. ಟ್ರಿಪ್ ಮುಗಿಸಿ ಇವಳು ನೋಡಿ ಮಲ್ಗೋಳು. ನಿತ್ಯ ಬಾಯ್. ನಿತ್ಯ ಒಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಟ್ರಿಪ್ ಮುಗಿತಾರೆ. ಸೊ ನಮ್ಮ ಟ್ರಿಪ್ ಇಲ್ಲಿಗೆ ಎಂಡ್ ಆಗ್ತಿದೆ. ಕೊಡೈಕೆನಾಲ್ದು ಎಲ್ಲ ಮೆಜೆಸ್ಟಿಕ್ ರೀಚ್ ಆದ್ವಿ. ಮತ್ತೆ ಸೊ ನೆಕ್ಸ್ಟ್ ಯಾವಾಗ ಪ್ಲಾನ್ ಮಾಡ್ತೀವಿ ಗೊತ್ತಿಲ್ಲ. ಬಟ್ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.